ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿಮಗೊಂದು ಉಪಯುಕ್ತವಾದಂಥ ಮಾಹಿತಿನ ನಿಮ್ಗೆ ಒದಗಿಸ್ಕೊಡ್ತಾ ಇದ್ದೀನಿ. ನೀವು ಇಲ್ಲಿ ಕಾಮೆಂಟ್ಸ್ ಹಾಕಕ್ಕೆ ಹೋಗ್ಬೇಡ್ರಿ, ಲಿಂಕ್ ಎಲ್ಲ ಐತ್ರಿ, ಜಾಬ್ ಅಪ್ಲಿಕೇಶನ್ ಯಾವ ವೆಬ್ಸೈಟ್ ನೋಡ್ಬೇಕ್ರಿ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇಲ್ಲಿ ನಾನು ಸರ್ಕಾರದ ಒಂದು ನಡುವಳಿಯನ್ನು ಎಕ್ಸ್ಪ್ಲೇನ್ ಮಾಡಕ್ಕೆ ನಿಮಗೆ. ನೀವು ರೆಡಿ ಆಗ್ರಿ, ಫ್ಯೂಚರ್ನ್ಯಾಗ ನಿಮ್ಗೊಂದು ಆಶ್ವಾಸನೆ ಕೊಡಲಿಕ್ಕೆ ಅಂತೇಳಿ ಸರ್ಕಾರದವರು ಒಂದು ನಡುವಳಿಯನ್ನು ರೆಡಿ ಮಾಡಿ ಪ್ರಸ್ತಾವನೆಯನ್ನು ಇಟ್ಟಿದ್ದಾರೆ. ಇದನ್ನು ನಿಮಗೆ ನಾಳೆ ಸಲುವಾಗಿ ಕೊಡಾಕುಂತೀನಿ. ಮತ್ತು ನನಗೆ ಕಾಮೆಂಟ್ ಹಾಕಕ್ಕೆ ಹೋಗ್ಬೇಡ್ರಿ, ಅಪ್ಲಿಕೇಶನ್ ಎಲ್ಲ ಐತ್ರಿ ಅಂತ ಕೇಳಕ್ಕೆ ಹೋಗಬೇಡ್ರಿ. ಇದು ಅಪ್ಲಿಕೇಶನ್ ಅಲ್ಲ ರೀ, ಇದು ಒಂದು ಸರ್ಕಾರದ ಒಂದು ನಡವಳಿಕೆ. ಅಂದ್ರೆ ನಡವಳಿ ಅಂದ್ರೆ ಏನು ರೀ? ನಾವು ಏನು ಪ್ಲ್ಯಾನ್ ಮಾಡೀವಿ, ಮುಂದೆ ನಿಮ್ಮ ಸಲುವಾಗಿ ಪ್ಲ್ಯಾನ್ ಮಾಡೀವಿ ಗೌರ್ಮೆಂಟ್ ಜಾಬ್ ಬಗ್ಗೆ ಅಂತೇಳಿ. ಏನು ವಿಷಯ ರೀ? ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲು ಮೇಲು ಉಸ್ತುವಾರಿಗಾಗಿ ಉನ್ನತ ಮಟ್ಟದ ಅಧಿಕಾರಿಗಳನ್ನು ನೇಮಿಸುವ ಕುರಿತು. ನೋಡ್ರಿ, ಭಾಳ ತರಾತುರಿ ಒಳಗಡೆ ಅರ್ಜೆಂಟ್ ಅದ. ನಿಮಗೆ ಜಾಬ್ ಕೊಡೋ ಸಲುವಾಗಿ ಇವ್ರು ರಾತ್ರಿ ಹಗಲಿ ಕೆಲಸ ಮಾಡೋಕೆ ರೆಡಿ ಅದಾರ. ರಾತ್ರಿ ತರಾತುರಿ ತ್ವರಿತಗತಿಯಲ್ಲಿ ಅಂದರೆ ಫಾಸ್ಟಾಗಿ ಮುಗಿಸ್ಬೇಕಂತ ಇವ್ರು ಏನು ಮಾಡಿದ್ರೆ ಮೇಲುಸ್ತುವಾರಿಗಾಗಿ ಉನ್ನತ ಮಟ್ಟದ ಅಧಿಕಾರಿಗಳನ್ನು ಇವರು ರೆಡಿ ಮಾಡಕ್ಕೆ. ಅಂದರೆ ಈ ದಿವಸ ಎಲ್ಲ ಮಲ್ಕೊಂಡ್ಬಿಟ್ಟಿದ್ರೆ ಇನ್ನು ಮ್ಯಾಗಿಂದ ಆ್ಯಕ್ಟಿವ್ ಆಗ್ಯಾರ. ಏನು ಹೇಳಂತಾರೆ ಇಲ್ಲಿ? ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿರುವ ಹುದ್ದೆಗಳ ಪೈಕಿ ಸುಮಾರು 72,186 ಹುದ್ದೆಗಳನ್ನು ಭರ್ತಿ ಮಾಡಲು ಅನುಮೋದಿಸಿದ್ದು. ವಿವರಗಳು ಕೆಳಗೆ ನಿಂತಿವೆ. ಏನಿಲ್ಲ, 23-24ನೇ ಸಾಲಿನಲ್ಲಿ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 40,009 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ. ಓಕೆ. ಅದಾದ ನಂತರ ಕಲ್ಯಾಣ ಕರ್ನಾಟಕ, ಇದರಲ್ಲಿ 32,177 ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ಹುದ್ದೆಗಳ ಪೈಕಿ 80ರಷ್ಟು ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಈಗಾಗಲೇ ಪರಿಭಾವಿತ ಸಹಮತಿ ನೀಡಿದೆ. ಓಕೆ, 5 ಆಯಿತು, ಸಹಮತಿ ಕೊಟ್ಟರು. ಓಕೆ, ಸಂತೋಷ ವಿಷಯ. ನೆಕ್ಸ್ಟ್ ಹೇಳಂತರಲ್ಲಿ 17 ಇಲಾಖೆಗಳಲ್ಲಿರುವ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡಲು ಮೇಲು ಉಸ್ತುವಾರಿಯಾಗಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರು ಅವರಿಗೆ ಜವಾಬ್ದಾರಿ ನೀಡಿ 37 ಇಲಾಖೆಗಳಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡಲು ಕುರಿತು ಮೇಲು ಉಸ್ತುವಾರಿ ಮಾಡಲು ಕರ್ನಾಟಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅವರಿಗೆ ಜವಾಬ್ದಾರಿ ನೀಡಿ ನಿರ್ಣಯಿಸುತ್ತದೆ. ಅಂದರೆ ಅವ್ರಿಗೆ ಅಪರ ಕಾರ್ಯದರ್ಶಿಗಳ ಮುಖ್ಯ ಕಾರ್ಯದರ್ಶಿಗಳನ್ನು ನೀಡಿ ಅವ್ರ ಮೇಲೆ ತಲೆ ಮೇಲೆ ಹಾಕಿಬಿಟ್ರು, ಜವಾಬ್ದಾರಿ ಕೊಟ್ಟುಬಿಟ್ರು. ಏನು ಹೇಳಂತಾರೆ ಇವರು? ಮುಂದಿನ ದಿನಗಳಲ್ಲಿ ಇವರ ಅಧೀನದ ಒಳಗಡೆ ಒಟ್ಟು ಏನಪ್ಪ ಅಂತಂದ್ರೆ 37 ಇಲಾಖೆಗಳಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದ ಹುದ್ದೆಗಳನ್ನು ತ್ವರಿತಗತಿಯಲ್ಲಿ ಭರ್ತಿ ಮಾಡಲು ಈ ಮೇಲು ಉಸ್ತುವಾರಿ ಸರ್ಕಾರದ ಆದೇಶವನ್ನು ಹೊರಡಿಸಿದೆ, ಜವಾಬ್ದಾರಿ ಕೊಟ್ಟಿರ್ತೀನಿ. ಏನದವ್ರಿ? ಏನು ಹೇಳಕ್ಕಂತಾರೆ ಮುಂದಿಲ್ಲಿ? ಮೇಲೆ ಎಲ್ಲ ನೇರ ನೇಮಕಾತಿ ಹುದ್ದೆಗಳನ್ನು ಪೈಕಿ 2 ತಿಂಗಳಲ್ಲಿ ನೇಮಕಾತಿ ಅಧಿಸೂಚನೆ ಹೊರಡಿಸಲು. ನೋಡ್ರಿ, ವಿತಿನ್ 2 ತಿಂಗಳೇ ಬರಬೇಕಿದೆ. ಮುಂದಿನ 4 ತಿಂಗಳಲ್ಲಿ ನೇಮಕಾತಿ ಪರೀಕ್ಷೆ ನಡೆಸಲು 6 ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿ ನಿಮಗೆ ಆರ್ಡ್ರ್ ಕಾಪಿ ಕೊಡ್ಬೇಕಂದ್ರೆ ಟೋಟಲ್ 6 ತಿಂಗಳ ಒಳಗಡೆ ನಿಮ್ಗೆ ಆರ್ಡ್ರ್ ಕಾಪಿ ಕೈಯಾಗಿ ಸಿಗಬೇಕು. ಹಂಗೆ ಮಾಡಿರಿ ಅಂತೇಳಿ ಇವ್ರು ಅಧಿಸೂಚನೆಯನ್ನು ಕೊಟ್ಟರು. ಏನಿಲ್ಲ, ತೆಳಗಡೆ ಹೋದ್ರೆ ಯಾವ್ಯಾವ್ದವ್ರಿ ನೋಡ್ರಿ ಇಲಾಖೆಗಳು ಹೇಳ್ತಾರೆ. ನೋಡ್ರಿ ಇಷ್ಟು ಕುಂದವ ಇಲಾಖೆ ಅದಾವೆ, ಇವು ಎಲ್ಲ ನಮ್ಮನ್ನು ಇಲಾಖೆ ಅದಾವು. ಇದ್ರಾಗ ನಮ್ಮ ಇಲಾಖೆನೂ ಅದಾವ್ರಿ. ಓಕೆ, ನಮ್ಮನ್ನು ಇಲಾಖೆ ಅದಾವೆ. ಇದಾಗ ಯಾವ್ದು ರೀ? ಇಲ್ಲಿ ನೋಡಕ್ಕೆ ಕುಂತೀರಿ, ನಮ್ಮ ಆರೋಗ್ಯ ಇಲಾಖೆ ಕೊಟ್ಟರು. ನೋಡ್ರಿ ನಮ್ಮ ಆರೋಗ್ಯ ಇಲಾಖೆ ಕೂಡ ಒಂದೈತಿ. ಹೌದ್ರಿ, ಆರೋಗ್ಯ ಕೆಲವುಗಳು ಕೊಟ್ಟರೆ. ಅದ್ರ ಜೊತೆ ಇನ್ನೊಂದು ಯಾವುದಪ್ಪ ಅಂದ್ರೆ ನಮ್ಮ ವೈದ್ಯಕೀಯ ಶಿಕ್ಷಣ ಇಲಾಖೆನೂ ಅದಾವ್ರಿ. ಇವೆರಡೂ ಬರ್ತಾವ್ರಿ, ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ. ಇವೆರಡು ಇದ್ರಾಗ ಸೇರಿಸೇ ಇದಾವೆ. ಹೀಗಾಗಿ 6 ತಿಂಗಳನ್ನ ನಿಮ್ಮ ಕೈಯಾಗ ಆರ್ಡ್ರ್ ಕಾಪಿ ಬರ್ತೈತ್ರಿ. ಹೌದ್ರಿ, 6 ತಿಂಗಳದ ನಿಮ್ಗೆ ಆರ್ಡ್ರ್ ಕಾಪಿ ಕೈಯಾಗ ಬಂದು ಸಿಗ್ತತಿ ಅಂತ ಇವರು ಚಾಲೆಂಜ್ ಮಾಡ್ಯಾರ ಈಗ. ಹೌದಾ? ಭಾಳ ಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಟ್ರೆ, ಟೆನ್ಷನ್ ತೊಗೊಂಡಾರ. ಒಟ್ಟು ರಾತ್ರಿ ಹಗಲಿ ನಿಮ್ಮ ಕೆಲಸ ಮಾಡಿ ನಿಮ್ಗೆ ರೆಡಿ ಮಾಡಿ ನಿಮ್ಮ ಕೈಯಾಗ 2 ತಿಂಗಳನ್ಯಾಗ ನೋಟಿಸ್ ಕೊಡಬೇಕು, 4 ತಿಂಗಳದಾಗ ಸೆಲೆಕ್ಷನ್ ಮಾಡಬೇಕು, 6 ತಿಂಗಳ ಒಳಗಡೆ ಆರ್ಡ್ರ್ ಕಾಪಿ ಕೊಟ್ಟು ನಿಮ್ಗೆ ಜಾಬಿಗೆ ಹಚ್ಚಬೇಕಂತ ಡಿಸೈಡ್ ಮಾಡ್ಯಾರ.